ತಮ್ಮ ವಿಶೇಷವಾಗಿ ಈ ದಿನ ತಮ್ಮ ಹುಟ್ಟುಹಬ್ಬ, ವಿಶೇಷವಾಗಿ ಕೇಕು ಅದೆಲ್ಲ ಕಟ್ ಮಾಡಿ ಆಡಂಬರದಿಂದ ತಮ್ಮ ಹುಟ್ಟುಹಬ್ಬನ ಆಚರಣೆ ಮಾಡಿದೆ. ಜೈಮಿ ಹಾಸ್ಟೆಲ್ಗೆ ಬಂದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಒಂದು ಜಸ್ಟಿಸ್ ನಾಗಮೋಹನ್ ದಾಸ್ ಬರೆದಿರುವಂಥ ಸಂವಿಧಾನ ಓದು ಪುಸ್ತಕವನ್ನು ಉಡುಗೊರೆಯಾಗಿ ಕೊಟ್ಟಿದ್ದೀರಾ. ಫಸ್ಟ್ ಆಫ್ ಆಲ್ ಯಾಕೆ ಒಂದು ಈ ಹಾಸ್ಟೆಲ್ನ ಚೂಸ್ ಮಾಡಿಕೊಂಡ್ರಿ, ಯಾಕೆ ಅದೇ ಬುಕ್ಕನ್ನು ಕೊಡಬೇಕನ್ನಿಸ್ತು ನಿಮಗೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಪ್ರತಿ ವರ್ಷವೂ ಕೂಡ ನಾವೆಲ್ಲ ಸ್ನೇಹಿತರು ಕೂಡ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡ್ಕೊಳ್ತಾ ಇರ್ತೀವಿ. ವಿಭಿನ್ನ ಶೈಲಿಯಲ್ಲಿ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇರ್ತೀವಿ. ಅಂದರೆ ಕೇಕ್ ಕಟ್ ಮಾಡಿ ಆಡಂಬರವಾಗಿ ನಾವು ಒಂದು ಪಾರ್ಟಿ ಇನ್ನೊಂದು ಆ ಥರ ಮಾಡ್ಕೊಳ್ತಕ್ಕಂಥ ನಮಗೆ ಅವತ್ತು ಅಷ್ಟೇ ಇಲ್ಲ. ಆದರೆ ಪ್ರತಿ ನಾವು ಹುಟ್ಟುಹಬ್ಬಕ್ಕೂ ಕೂಡ ನಾವೆಲ್ಲ ಎಲ್ಲ ಸ್ನೇಹಿತರುಗಳೆಲ್ಲ ಸೇರಿಕೊಂಡು, ನಮ್ಮ ಸಮಾನ ಮನಸ್ಕರು ಎಲ್ಲರೂ ನಾವೆಲ್ಲ ಸೇರಿಕೊಂಡು, ಈಗಾಗಲೇ ನಿಮಗೂ ಗೊತ್ತಿರುತ್ತೆ, ಪ್ರತಿ ವರ್ಷವೂ ಕೂಡ ನಾವು ಶಾಲೆಗಳ ಆಯ್ಕೆ ಮಾಡಿಕೊಂಡು ಅಲ್ಲಿ ಮಕ್ಕಳಿಗೆ ವಿದ್ಯಾಕಲಿಕೆ ಪುಸ್ತಕಗಳನ್ನು, ಕಲಿಕಾ ಸಾಮಗ್ರಿಗಳನ್ನು ಕೊಡ್ತಕ್ಕಂಥದ್ದು, ಅಥವಾ ಬ್ಯಾಗ್ಸ್ ಕೊಡ್ತಕ್ಕಂಥದ್ದು, ಮತ್ತು ಅಲ್ಲಿ ಏನು ನೀಡೆಡ್ ಇದೆ ಅದನ್ನೆಲ್ಲ ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಸೇವೆಯನ್ನು ನಿರಂತರವಾಗಿ ಸುಮಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಇವತ್ತು ತಾವು ಕೇಳಿರೋ ಪ್ರಶ್ನೆ ಅಂತೆ, ಇವತ್ತು ನಾವು ಇದನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ವಿ ಅಂದರೆ, ಇಲ್ಲಿ ನಾನು ಇಲ್ಲೇ ಮುನ್ಸಿಪಲ್ ಕಾಲೇಜಲ್ಲಿ 93-94 ನಾನು PUಗೆ ಇಲ್ಲೇ ಅಡ್ಮಿಷನ್ ಆಗಿ, ಮತ್ತು ಇದೇ ಹಾಸ್ಟೆಲಲ್ಲಿ ನಾನು JBM ಹಾಸ್ಟೆಲಲ್ಲೇ ನಾನು ಓದಿರ್ತಕ್ಕಂಥದ್ದು. ಸಂಪೂರ್ಣವಾಗಿ PUC ಮತ್ತು ಡಿಗ್ರಿ ಎರಡನ್ನೂ ಕೂಡ ನಾನು ಇಲ್ಲೇ ಓದಿ, ಇಲ್ಲೇ ಪಾಸ್ ಮಾಡಿ, ಮತ್ತು ಲಾ ಓದೋದಕ್ಕೆ ಬೆಂಗಳೂರಿಗೆ ಹೋದೆ ನಾನು. ಹಾಗಾಗಿ ಎಲ್ಲ ಸ್ನೇಹಿತರುಗಳು ಕೂಡ ಇಲ್ಲಣ್ಣ ನಾವು ಓದಿರೋ ಶಾಲೆ ನೋಡಿ, ಇಲ್ಲಿ ಎಲ್ಲ ನಮ್ಮ ಹುಡುಗರೆಲ್ಲರೂ ಕೂಡ, ನಮ್ಮ ವಕೀಲರು ಎಲ್ಲರೂ ನಾವಿರೋದು, ಎಲ್ಲರೂ ಕೂಡ ಎಲ್ಲರೂ ಕೂಡ ಇಲ್ಲೇ ಓದಿರೋದು. ಹಾಗಾಗಿ ಇಲ್ಲಣ್ಣ ನಾವು ಅಲ್ಲೇ ಹೋಗಿ ಬುಕ್ಸನ್ನು ಕೊಡಬೇಕು ಅಂತೇಳಿದರು. ಅದಕ್ಕೆ ಮುಖ್ಯ ಕಾರಣ ನಮ್ಮ ಆತ್ಮೀಯ ಸ್ನೇಹಿತರು, ಮತ್ತು ಜೊತೆಗೆ ನಮ್ಮ ಬುದ್ಧ ಫೌಂಡೇಶನ್, ಗೌತಮ ಬುದ್ಧ ಫೌಂಡೇಶನ್ನ ಸಂಸ್ಥಾಪಕರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು, ಹಿತೈಷಿಗಳಾಗಿರ್ತಕ್ಕಂಥ ಮಂಚನಬೆಲೆ ಗಂಗರಾಜ್ ಅವರು ನನಗೊಂದು ಫೋನ್ ಮಾಡಿದ್ರು. ಏನಂತ ಅಂದರೆ, ಸರ್ ಇವತ್ತು ನಿಮ್ಮ ಬರ್ಡೇ ಇದೆ, ನಿಮ್ಮ ಬರ್ಡೇಗೆ ನಾವು ಇವತ್ತು ಕಾನ್ಸ್ಟಿಟ್ಯೂಷನ್ ಪುಸ್ತಕಗಳನ್ನು ನಾವು ಕೊಡಬೇಕು ಅಂತೇಳಿದ್ರು. ನಾನು ಆಶ್ರಮ ಮತ್ತು ಪ್ರತಿ ಸಾರಿ ನಾವು ಕೊಡ್ತಾ ಇರ್ತೀವಿ, ಆಶ್ರಮ ಮತ್ತು ಶಾಲೆಗಳು ಅಲ್ಲಿ ಇಲ್ಲಿ. ಅದನ್ನು ಅಂದ್ಕೊಂಡಿದ್ದೆ, ಇಲ್ಲ ಸರ್ ದಯವಿಟ್ಟು ಇವತ್ತು ನೀವೇನು ಕಾರ್ಯಕ್ರಮ ಮಾಡ್ಕೊಳ್ಳೋಕೆ ಹೋಗಬೇಡಿ, ಇವತ್ತು ನಾನು 100 ಪುಸ್ತಕಗಳನ್ನು ತಂದಿದ್ದೀನಿ. ಇವತ್ತು ನಿಮ್ಮ ಬರ್ಡೇಗೆ ನೋಡಿ, ನನ್ನ ಬರ್ಡೇ ಜೊತೆಗೆ ಇವತ್ತು ನನ್ನ ಆತ್ಮೀಯ ಸ್ನೇಹಿತರು ಯುವ ವಕೀಲರಾಗಿರ್ತಕ್ಕಂಥ ಗಂಗರಾಜ್ ಇವತ್ತು ಅವ್ರದ್ದು ಕೂಡ ಹುಟ್ಟುಹಬ್ಬ. ಹಾಗಾಗಿ ನಮಗಿಬ್ಬರಿಗೂ ಕೂಡ ಅವ್ರಿಗೆ ಹೇಳಿ, ಮತ್ತು ಇನ್ನೊಬ್ಬ ಮಿತ್ರರು ಶ್ರೀನಿವಾಸಾಚಾರ್ಯ ಅಂತಿದ್ದಾರೆ, ಅವ್ರದ್ದು ಬರ್ಡೇ ಇವತ್ತು. ಅವರು ಹೇಳ್ಬಿಟ್ಟಿದ್ದು, ಸರ್ ಪುಸ್ತಕ ಎಲ್ಲ ನಾನು ತೊಗೊಂಬಂದು ಮಡ್ಕೊಂಡಿದ್ದೀನಿ, ದಯವಿಟ್ಟು ನೀವೇನು ಇದು ಮಾಡಬಾರ್ದು ಅಂತಂದಾಗ ನಾವೆಲ್ಲನೂ ಕೂಡ ಇಲ್ಲೇ ಆಯ್ಕೆ ಮಾಡಿಕೊಂಡು ಇವತ್ತು ಪುಸ್ತಕಗಳನ್ನು ನಾವು ಕೊಡೋ ಪ್ರಯತ್ನ ಮಾಡಿದ್ವಿ. ಪಾಪ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ, ನೋಡಿದ್ವಿ ಹಾಸ್ಟೆಲಲ್ಲಿ ತುಂಬ ಬುದ್ಧಿವಂತರಿದ್ದಾರೆ. ನಿಜವಾಗ್ಲೂ ಕೂಡ ಅವರು ಮುಂದಿನ ದಿನಗಳಲ್ಲಿ ದೇಶದ ಒಂದು ಭವಿಷ್ಯತ್ತಿಗೆ, ಭದ್ರತೆಗೆ ಒಂದು ಅಡಿಪಾಯ ಹಾಕಿ ಒಂದು ರಕ್ಷಣೆ ಮಾಡೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಕ್ಕಂಥದ್ದು ಕಾಣಿಸ್ತು. ಇದಕ್ಕೆಲ್ಲ ಮುಖ್ಯ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ, ಮತ್ತು ಅವರು ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳು. ಪ್ರತಿಯೊಬ್ಬ, ಅದು ಯಾವುದೇ ಜಾತಿ, ವರ್ಗ, ಧರ್ಮ ಯಾವುದೇ ಇರಲಿ, ಎಲ್ರಿಗೂ ಕೂಡ ಇವತ್ತು ಒಂದು ಒಳ್ಳೆಯ ವಿದ್ಯಾಭ್ಯಾಸ ಪಡ್ಕೊಂಡು, ಒಂದು ಉನ್ನತ ವಿದ್ಯಾಭ್ಯಾಸ ಪಡ್ಕೊಂಡು ಇವತ್ತು ದೇಶದ ರೂವಾರಿಗಳಾಗಿ ಮುಂದೆ ಬರಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿರೋದು. ಇವತ್ತು ಇವ್ರನ್ನೆಲ್ಲ ನೋಡಿದ್ರೆ ನಮ್ಗೆ ಖುಷಿ ಆಗ್ತಾಯಿದೆ. ಒಳ್ಳೊಳ್ಳೆ ಎಲ್ಲ ರೀತಿಯಲ್ಲೂ ಕೂಡ ಸೌಲಭ್ಯಗಳಿದೆ, ಎಲ್ಲ ಟೆಕ್ನಾಲಜಿ, ಎಲ್ಲದೂ ಸೌಲಭ್ಯಗಳಿದೆ. ಖಂಡಿತವಾಗ್ಲೂ ಕೂಡ ಇವರು ಮುಂದೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ವಿಶೇಷವಾಗಿ ಸಮಾಜದಲ್ಲಿ SC/ST ಸಮುದಾಯ ಮುಖ್ಯವಾಹಿನಿಗೆ ಬರಬೇಕಾದ್ರೆ ಯಾವ ರೀತಿ ಒಂದು ವಿದ್ಯಾಭ್ಯಾಸದ ಅವಶ್ಯಕತೆ ಇದೆ, ಮಕ್ಕಳು ಯಾವ ರೀತಿ ಒಂದು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಯಾವ ರೀತಿ ಇರಬೇಕು ಅಂತ ಹೇಳ್ತೀರಾ? ಹೌದು, ಇವತ್ತು SC/STಗಳು ಕೂಡ ಇವತ್ತು ತುಂಬ ವಿದ್ಯಾಭ್ಯಾಸದಲ್ಲಿ ಈಗಾಗಲೇ ಬರ್ತಾ ಇದ್ದಾರೆ, ಒಂದಷ್ಟು ಮುಂದಕ್ಕೆ ಬರ್ತಾ ಇದ್ದಾರೆ. ಆದರೆ ಅದರ ಜೊತೆಗೆ ನಾನು ಹೇಳ್ತಕ್ಕಂಥದ್ದು, ಇವತ್ತು ತಂದೆ ತಾಯಿಗಳು ದಯವಿಟ್ಟು ಕೂಡ ಮಕ್ಕಳಿಗೆ ಒಂದು ಅಡಿಪಾಯವನ್ನು ಆಗ್ತಕ್ಕಂಥ, ಭವಿಷ್ಯತ್ತನ್ನು ಕನಸು ಕಾಣ್ತಕ್ಕಂಥ ಒಂದು ಯೋಜನೆಯನ್ನು ನೀವು ನಿರೂಪಿಸ್ರಿ. ಆ ಮಕ್ಕಳು ದಯವಿಟ್ಟು ಕೂಡ ಅದು ಯಾವುದೇ, ನಾನು ಆಗಲೇ ಹೇಳಿದ್ನಲ್ಲ, ಯಾವುದೇ ಜಾತಿ, ಧರ್ಮ, ಇನ್ನೊಂದಲ್ಲ, ಎಲ್ಲ ವರ್ಗಗಳಲ್ಲೂ ಬಡವರಿದ್ದಾರೆ, ಎಲ್ಲ ವರ್ಗಗಳು, ಎಲ್ಲ ಜಾತಿಗಳಲ್ಲೂ ಬಡವರಿದ್ದಾರೆ. ಅದು ಅವರು ಮುಂದೆ ಬರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ, ಅದಕ್ಕೆ ಸರ್ಕಾರಗಳು ಒಂದು ಯೋಜನಾ ರೂಪಗಳನ್ನು ಹಾಕ್ಕೋಬೇಕು. ಅವ್ರನ್ನ ಮುಂದೆ ತರೋದಕ್ಕೆ ಖಂಡಿತವಾಗ್ಲೂ ಕೂಡ ಸರ್ಕಾರಗಳು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಖಂಡಿತವಾಗ್ಲೂ ಕೂಡ ಈ ದೇಶದ ಭವಿಷ್ಯದ ಬುನಾದಿಗೆ ಖಂಡಿತವಾಗ್ಲೂ ಕೂಡ ಈ ವಿದ್ಯಾರ್ಥಿಗಳು ಮುಂದೆ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಜೊತೆಗೆ ಇವತ್ತು SC/STಗಳು, ಹೌದು, ಇವತ್ತು ಏನಾಗ್ತಾಯಿದೆ ಅಂದರೆ, ಪಾಪ ಇವತ್ತು ಹಳ್ಳಿಗಳಲ್ಲಿ ತುಂಬ ಬಡವರಿದ್ದಾರೆ, ಅಜ್ಞಾನವಂತರು, ಅಂದರೆ ಅವರು ಪಾಪ ವಿದ್ಯಾಭ್ಯಾಸನೇ ಪಡೆದಿಲ್ಲ. ತಂದೆ ತಾಯಿಗಳು ಎಲ್ಲೋ ಕೂಲಿಗೆ ಹೋಗಿ, ನಾಲಿಗೆ ಹೋಗಿ, ನಮ್ಮ ಬದುಕಿಷ್ಟೇ, ನನ್ನ ಮಗನೂ ಕೂಡ ಒಬ್ಬ ಒಂದು ಪೇಂಟರ್ ಆಗಿದ್ದರೆ ಪೇಂಟರ್ ಆಗಲಿ, ಅಥವಾ ಗಾರೆ ಕೆಲಸದವನಾಗಿದ್ದರೆ ಗಾರೆ ಕೆಲಸನಾಗಲಿ, ಏನು ಅಂತಕ್ಕಂಥ ಒಂದು ದೂರದೃಷ್ಟಿ ಯೋಚನೆ ಇಲ್ಲ ಇವತ್ತು. ಹೌದು,
ತುಂಬ ಜನ ಇದ್ದಾರೆ ಆ ಥರ. ಹಾಗಾಗಿ ದಯವಿಟ್ಟು ನಾನು ಇವತ್ತು ಕೂಲಿ ನಾಲಿ ಮಾಡಿ ಇವತ್ತು ಗಾರೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಪೇಂಟ್ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಅದು ಯಾವುದೇ ಜಾತಿ ವರ್ಗ ಇರಲಿ, ದಯವಿಟ್ಟು ನಿಮಗೆಲ್ಲ ಒಂದು ಮನವಿ ಮಾಡ್ತೀನಿ, ಕೈ ಜೋಡಿಸಿ ದಯವಿಟ್ಟು ಕೂಡ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸೋಕ್ಕಂಥ ಪ್ರಯತ್ನ ಮಾಡಿ. ಯಾಕಂದರೆ ಇವತ್ತು ನಮ್ಮ ಬದುಕುಗಳು ಆಗೋಗಿದೆ, ಇವತ್ತು ನಾವೇನು ಸಾಧನೆ ಮಾಡೋಕ್ಕಾಗಲ್ಲ. ಆದರೆ ಮಕ್ಕಳ ಭವಿಷ್ಯತ್ತುಗಳನ್ನು ಮುಂದಿನ ದಿನಗಳಲ್ಲಿ ನಾವು ಏನು ಬೇಕಾದರೂ ಯೋಜನೆ ರೂಪಿಸ್ತಕ್ಕಂಥ ಅವಕಾಶ ನಮ್ಮ ತಂದೆ ತಾಯಿಗಳಿಗೆ, ಪೋಷಕರಿಗಿರುತ್ತೆ. ಹಾಗಾಗಿ ದಯವಿಟ್ಟು ಕೂಡ ಎಲ್ಲರೂ ಕೂಡ ಪ್ರತಿ ವರ್ಗದ ಮಕ್ಕಳು ಕೂಡ ಬುದ್ಧಿವಂತರೇ ಆಗಿರ್ತಾರೆ, ದಡ್ಡರು ಯಾರೂ ಇರಲ್ಲ. ಆದರೆ ಆ ವಾತಾವರಣ ಒಳ್ಳೆ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಆದರೆ ಖಂಡಿತವಾಗ್ಲೂ ಕೂಡ ಇವತ್ತು ಮುಂದೆ ಬರ್ತಾರೆ. ಇವತ್ತು ನಾವು ನೋಡಿ, ಎಲ್ಲೇ ಪೇಪರು ದಿನನಿತ್ಯ ನಾವು ಮೀಡಿಯಾದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ನಾವು ನೋಡಿದಾಗ, ನ್ಯೂಸ್ಗಳಲ್ಲಿ ಇವತ್ತು ಎಲ್ಲೋ ಒಂದು ತರಕಾರಿ ಮಾರ್ತಕ್ಕಂಥ ಒಬ್ಬ ಹೆಣ್ಣು ಪಾಪ ಆ ತಾಯಿಯ ಮಗಳು ಇವತ್ತು IAS ಮಾಡಿರ್ತಕ್ಕಂಥದ್ದು ನೋಡಿದ್ದೀವಿ. ಮತ್ತು ಇನ್ನೊಬ್ಬರೆಲ್ಲೋ ಒಂದು ಕಡೆ ನೋಡಿದಾಗ ಎಲ್ಲೋ ಗಾರೆ ಕೆಲಸ ಮಗ ಇವತ್ತು ಎಲ್ಲೋ IPS ಮಾಡಿರ್ತಕ್ಕಂಥದ್ದು ಉದಾಹರಣೆ ನೋಡ್ತಾ ಇದ್ವಿ. ಖಂಡಿತವಾಗ್ಲೂ ಕೂಡ ಬಡವರು ಒಳ್ಳೊಳ್ಳೆ ಸಾಧನೆಗಳನ್ನು ಖಂಡಿತವಾಗ್ಲೂ ಕೂಡ ಸಾಧನೆ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಧನೆ ಮಾಡಿ ಈ ದೇಶದ ಒಂದು ಭವಿಷ್ಯತ್ತಿನ ಉಳಿವಿಗೆ ದಯವಿಟ್ಟು ಕೂಡ ಎಲ್ಲರೂ ಕೂಡ ನಾವು ಸಹಕಾರ ಕೊಟ್ಟಾಗ ಮಾತ್ರ ಉಳಿಯೋದಕ್ಕೆ ಸಾಧ್ಯ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ.